ಅವರು ಫೋಟೋ ಹಾಕಿಕೊಂಡು ದೀಪಾವಳಿ ಗಿಫ್ಟ್ ಗಿಫ್ಟ ಹೊಸ ಕಾರ್ಯಕ್ರಮ ಕೊಟ್ಟಿದ್ದಾರ ಬೆಂಗಳೂರು ನಗರಕ್ಕೆ. ಈ ನರೇಂದ್ರ ಮೋದಿ ಇದ್ದಾರಲ್ಲ, ಅವರು ಎಷ್ಟು ಒಳ್ಳೆಯವರಾಗಿ ಕಾಣುತ್ತಾರ ಅಷ್ಟೇ ಅವರಲ್ಲಿ ಕರ್ನಾಟಕದ ಬಗ್ಗೆ ದ್ವೇಷ ಇದೆ. ನರೇಂದ್ರ ಮೋದಿ 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 ಅಂತ ಓಟ್ ಹಾಕ್ಬಿಡ್ತೀರಲ್ಲ ಪಾರ್ಲಿಮೆಂಟ್ನಲ್ಲಿ, ಇವರು ಒಂದಿನ ಮಾತಾಡಿದ್ದಾರ? ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಯಾರು ಒಂದಿನ ಮಾತಾಡಲಿಲ್ಲ. ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ MP ಯಾರು, ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು. ಒಂದು ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡಲಿಲ್ಲ. ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ನಮ್ಮಿಂದ ನೀವು ಓಟ್ ತಗೊಂಡು ಗೆದ್ದೋದ್ರಲ್ಲ, ಇವರು ಒಂದಿನ ನೀವು ಮಾತಾಡಿದ್ರೆ ನಿಮ್ಗೆ ಕೋಪ ಬರ್ತದೋ ಇಲ್ವೋ? ಮತ್ತೆ ಕೋಪ ಬಂದ ಏನ್ ಮಾಡ್ಬೇಕು? ಅವ್ರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ, ನಿಮ್ಗೆ ದಮ ಅಂತೀನಿ. ಅಶೋಕ ಸ್ವಂತವಾಗಿ ಏನು ಹೇಳಲ್ಲ, ವಿಜೇಂದ್ರ ಸ್ವಂತವಾಗಿ ಏನು ಹೇಳಲ್ಲ, RSS ಬರ್ಕೊಡ್ತಾರೆ, ಅದು ಓದೋದು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಅಭಿವೃದ್ಧಿ ಸಚಿವರಾದಂಥ ಶ್ರೀ DK ಶಿವಕುಮಾರ್ ಅವರ, ಚಿಕ್ಕಪೇಟೆ ಕ್ಷೇತ್ರದ ಗಾಂಧಿನಗರ ಅಲ್ಲ ಶಾಸಕರು ಹಾಗೂ ಆರೋಗ್ಯ ಸಚಿವರು ಆದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ, ಯೋಜನಾ ಸಚಿವರಾದಂಥ ಶ್ರೀ ಸುಧಾಕರ್ ಅವರ, ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಹಾಗೂ ಶಾಸಕರಾದಂಥ ಶ್ರೀ ಅಜಯ್ ಸಿಂಗ್ ಅವರ, ಶ್ರೀ ವೆಂಕಟೇಶ್ ಅವರ, ಶಾಸಕರು ಮತ್ತು ತುಮಕೂರು ಮಿಲ್ಕ್ ಯೂನಿಯನ್ ಅಧ್ಯಕ್ಷರು ಆದಂಥ ಶ್ರೀ ವೆಂಕಟೇಶ್ ಅವರ, ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ತುಷಾರ್ ಗಿರಿನಾಥ್ ಅವರ, ಮುಖ್ಯ ಆಯುಕ್ತರಾದಂಥ ಶ್ರೀ ಮಹೇಶ್ವರ ರಾವ್ ಅವರ, ಕೇಂದ್ರ ವಲಯದ ಕೇಂದ್ರ ವಲಯ ನಗರ ಪಾಲಿಕೆಯ ಆಯುಕ್ತರಾದಂಥ ಶ್ರೀ ರಾಜೇಂದ್ರ ಚೋಳನ್ ಅವರ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರ, ಯುವಕ ಮಿತ್ರರ, ಎಲ್ಲ ಅಧಿಕಾರಿ ಸ್ನೇಹಿತರ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಇಲ್ಲಿನ ಜನಪ್ರಿಯ ಶಾಸಕರಾದಂಥ ಗುಂಡೂರಾವ್ ಮತ್ತೆ ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾದಂಥ DK ಶಿವಕುಮಾರ್ ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಸುಮಾರು 58 ಕೋಟಿ ರೂಪಾಯಿಗಳಿಗೆ 58 ಕೋಟಿ ರೂಪಾಯಿಗಳ ಅಂದಾಜಿನ
ಕಾಮಗಾರಿಗಳಿಗೆ ದಿಲ್ಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ದಿನೇಶ್ ಗುಂಡೂರಾವ್ ಅವರು ಒಬ್ಬ ಜನಪ್ರಿಯ ಶಾಸಕರಷ್ಟೇ ಅಲ್ಲ, ಸಮಾಜಮುಖಿ ಶಾಸಕರು ಕೂಡ ಆಗಿದ್ದಾರೆ. ಯಾವಾಗಲೂ ಕೂಡ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನೀವೆಲ್ಲ ಅಂತಹ ಶಾಸಕರನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. 6 ಸಾರಿ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ಅಲ್ಲ, 6 ಸಾರಿ. ಈ ಸಾರಿ ಸ್ವಲ್ಪ ಕಡಿಮೆ ಅಂತರದಿಂದ ಗೆದ್ರು. ಮುಂದಿನ ಸಾರಿ ಹಂಗೆ ಮಾಡಕ್ ಹೋಗ್ಬೇಡಿ, ದೊಡ್ಡ ಅಂತರದಿಂದಲೇ ಗೆಲ್ಲಿಸಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಏನಪ್ಪ ರಾಮಚಂದ್ರ, ಆಶೀರ್ವಾದ ಮಾಡಬೇಕು. ನಾವೆಲ್ಲ ವಯಸ್ಸಾಯ್ತಾ ಬಂದಿದ್ದೀವಿ, ಅವ್ರು ಇನ್ನೂ ವಯಸ್ಸಿದೆ. ಅವ್ರು 60 ಮೇಲೆ ಆಗ್ಬಿಟ್ಟಿದೆ, ಇನ್ನೂ 60 ಆಗಿಲ್ಲ. ಸೀನಿಯರ್ ಸಿಟಿಜನ್ ಆಗ್ಬಿಟ್ಟಿದ್ದಾರೆ. ನಿನಗೆ ಇನ್ನೂ 60 ತುಂಬಿಲ್ಲ ಅಲ್ಲ, 56 ಇದ್ದು ಇನ್ನು 20 ವರ್ಷ 25 ವರ್ಷ ರಾಜಕೀಯ ಮಾಡ್ಬೋದು. ಆದ್ರಿಂದ ಮುಂದಿನ ಚುನಾವಣೆಯಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಕೆಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದ್ರು. ಇದು ಕೋರ್ ಸಿಟಿಯಾಗಿತ್ತು. ಪೇಟೆ ಬೀದಿ ಅಂತ ಕರಿತೀವಿ ನಾವು, ಹಿಂದೆ ಎಲ್ಲ ಪೇಟೆ ಬೀದಿ ಅಂತ ಕರಿತೀವಿ. ಆಗ ಕೆಂಪೇಗೌಡರ ಕಾಲದಲ್ಲಿ ಇದು ಒಂದು ಪೇಟೆ ಆಗಿತ್ತು. ಈಗಾಗಲೇ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಕುರುಗುಂಪೇಟೆ, ಬಳೆಪೇಟೆ, ಆಮೇಲೆ ಅರಳೆಪೇಟೆ, ಉಪ್ಪಾರಪೇಟೆ, ಹಳೆ, ಹಿಂಗೆ ಏನೇನು ಬಿಸ್ನೆಸ್ ಮಾಡ್ತಾ ಇದ್ರು, ಉದ್ಯಮ ಮಾಡ್ತಾ ಇದ್ರು ಅಂತ ಪೇಟೆಗಳೆಲ್ಲ ಆಗಿದ್ದವು. ಆಗೆಲ್ಲ ಪೇಟೆಗಳು ಅಂತ ಕರೀತಾ ಇದ್ರು. ಈಗ ಆ ಪೇಟೆಗಳು ಪೇಟೆಗಳಿಂದ ಕರೀತಾ ಇಲ್ಲ. ಆದರೂ ಇಲ್ಲಿ ಹಳೇ ಪದ್ಧತಿನೇ, ಹಳೆ ಪೇಟೆಗಳಿದ್ದು ನಾವು ಮುಂದುವರ್ಕೊಂಡೇ ಹೋಗಿದ್ದಾವೆ. ಅದಕ್ಕೆ ನಾನು ದಿನೇಶ್ ಗುಂಡೂರಾವ್ ಕೇಳಿದೆ, ಏನಪ್ಪ ಈ ರೋಡ್ಗಳು ಬಹಳ ಚಿಕ್ಕದಾಗ್ಬಿಟ್ಟಿದ್ದಾವೆ, ಟ್ರಾಫಿಕ್ಕು ಜಾಸ್ತಿ ಆಗ್ಬಿಟ್ಟಿದೆ, ಈ ಅಗಲ ಮಾಡೋಕ್ಕಾಗ್ದ ಅಂತೇಳಿ. ಇಲ್ಲ ಇಲ್ಲ ಸರ್, ಅದೆಲ್ಲ ಮಾಡೋಕ್ಕಾಗಲ್ಲ, ಅಗಲ ಮಾಡೋಕ್ಕಾಗಲ್ಲ, ಜನ ಒಪ್ಪೋದು ಇಲ್ಲ, ನಾನು ಮಾಡಕ್ ಹೋಗೋದು ಇಲ್ಲ ಅಂತ ಹೇಳಿ. ಬೆಂಗಳೂರು ನಗರ ಅಭಿವೃದ್ಧಿ ಮಾಡಬೇಕು, ಅದು ಎರಡನೇ ಮಾತಿಲ್ಲ. ಯಾಕಂತಂದ್ರೆ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರಗಳಲ್ಲಿ ಇದು ಒಂದು. ಇವತ್ತು 1,40,00,000 ಜನಸಂಖ್ಯೆ ಇದೆ ಬೆಂಗಳೂರು ನಗರದಲ್ಲಿ. 1,40,00,000. ಅದ್ರ ಜೊತೆಗೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಬೇರೆ ಇದೆ. ಈ ಜನರಿಗೆಲ್ಲ
ನೀರು ಕೊಡಬೇಕು, ಒಳ್ಳೆ ರಸ್ತೆ ಕೊಡಬೇಕು, ಸಾರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು, ಒಳ್ಳೆ ಚರಂಡಿ ಮಾಡಿಕೊಡ್ಬೇಕು, ವ್ಯಾಪಾರ ಕೇಂದ್ರಗಳನ್ನು ಮಾಡಿಕೊಡ್ಬೇಕು. ಜೊತೆಗೆ ಮೆಟ್ರೋ ರೈಲು ಮಾಡ್ತಾ ಇರೋದು ಟ್ರಾಫಿಕ್ ಅನ್ನು ಈಸೈಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಹಳ ಜನ ತಿಳ್ಕೊಂಡಿದ್ದಾರೆ. ನಾನು ಸ್ವಲ್ಪ ತಪ್ಪು ಬಗೆಯಲ್ಲಿ 50-50 ಮೆಟ್ರೋ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೆ. 50-50 ಕೇಂದ್ರ ಸರ್ಕಾರ 50 ಆಗ್ತಿರುತ್ತೆ, ನಾವು 50 ಮಾಡ್ತೀವಿ. ಒಟ್ಟು ಪ್ರಾಜೆಕ್ಟ್ನಲ್ಲಿ ನಾವು 50, ಕೇಂದ್ರ ಸರ್ಕಾರ 50 ಅಂತ ಅಂದ್ಕೊಂಡಿದ್ದೆ. ಆದರೆ ನಾವು ಆಗ್ತಕ್ಕಂಥದ್ದು 87%, 87.13%. ಅವ್ರು ಹಾಕೋದು ಎಷ್ಟು ಗೊತ್ತಾ? ಬರೀ 12 ಚಿಲ್ಲರೆ %. ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ, ಕೇಂದ್ರದಿಂದ ₹1 ಕೊಡಲ್ಲ ನಮಗೆ. ಈಗ ಮೆಟ್ರೋ ಮಾಡಬೇಕಲ್ಲ, ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಈಗಾಗಲೇ ಡೆಲ್ಲಿ, ಬಾಂಬೆ ಬಿಟ್ಟರೆ ನಾವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು. ಬೆಂಗಳೂರು ನಗರನೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತದಲ್ಲ, ನಮ್ಗೆ ಎಷ್ಟು ಗೊತ್ತಾ ಬರೋದು ತೆರಿಗೆ? ನೀವೆಲ್ಲ ತಿಳ್ಕೋಬೇಕು ನಗರದವರು. ₹1 ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು 14ರಿಂದ 15 ಪೈಸೆ ಮಾತ್ರ. ಎಷ್ಟು? ಕೇಂದ್ರ ಸರ್ಕಾರಕ್ಕೆ ₹1 ಕೊಡ್ತೀವಿ ನಾವು ತೆರಿಗೆ ರೂಪದಲ್ಲಿ. ₹1 ಕೊಟ್ಟರೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ 14ರಿಂದ 15 ಪೈಸೆ. ಕಾರ್ಪೊರೇಟರ್ ತಿಳ್ಕೋಬೇಕು ಕಣೆ, ಹೇಳಬೇಕು ಜನರಿಗೆ. ಗೊತ್ತಾಯ್ತಾ? ಆದರೂ ಕೇಂದ್ರ ಸರ್ಕಾರದ ಹಣ, ಈ ಬಿಜೆಪಿಯವರು ಕೇಂದ್ರ ಸರ್ಕಾರದ ಹಣ ನಮ್ಮ ದುಡ್ಡೇ ಕೊಡೋದು, ನಮ್ಮ ದುಡ್ಡು ವಾಪಸ್ ಕೊಡೋದು. $14ರಿಂದ 15 ಪೈಸೆ ವಾಪಸ್ ಕೊಡ್ತಾರೆ. ಸಾಕ? ನಾವು ಹೆಚ್ಚು ಕೊಡಬೇಕು ಅಂತ ಹೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಹೇಳೋದು. ಹೆಚ್ಚು ಕೊಡಬೇಕು ಅಂತಂದ್ರೆ ರಾಜಕೀಯ ನೋಡಿ. ಈಗ ನಿಮ್ಮೆಲ್ರಿಗೂ ಗೊತ್ತಿದೆ, GST ಹಾಕೋರು ಯಾರಪ್ಪ? 2017ರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. 2017ರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕಿದವರು ಇದೇ ನರೇಂದ್ರ ಮೋದಿಯವರು. 8 ವರ್ಷಗಳು ತೆರಿಗೆಯೆಲ್ಲ ವಸೂಲು ಮಾಡಬೇಕು. 8 ವರ್ಷಗಳು. ಈಗ ಇದ್ದಕ್ಕಿದ್ದಾಗಲೇ 4 ರೇಟ್ ಇದ್ದದನ್ನ 2 ರೇಟ್ ಮಾಡಿಬಿಟ್ರು, ರ್ಯಾಷನಲೈಸ್ ಮಾಡಿಬಿಟ್ರು. 8 ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ಅಂತಾರಲ್ಲ, ಇದು ನ್ಯಾಯನಾ? ಹೇಳ್ರಿ ನೀವೇ. ಮತ್ತೆ ಪಾಠ ಕಲಿಸ್ಬೇಕು ಬೇಡ ಅವ್ರಿಗೆ ಬುದ್ಧಿನ? ನಾನು ನಿನ್ನೆ ಪುತ್ತೂರಿಗೆ ಹೋಗಿದ್ದೆ. ಪುತ್ತೂರಿನಲ್ಲಿ ಪ್ರಶ್ನೆ ಕೇಳಿದ್ರು ನನಗೆ. GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎಲ್ಲ ನಾವು ಕೊಡ್ತಕ್ಕಂಥದ್ದು. ಅದರಲ್ಲಿ ಇದ್ದಕ್ಕಿದ್ದಾಗಲೇ 4 ರೇಟ್ ಮಾಡಿದವರು ಇವರೇ, 2 ರೇಟ್ ಮಾಡಿದವರು ಇವರೇ. 8 ವರ್ಷ ತೆರಿಗೆ ವಸೂಲು ಮಾಡಿಬಿಟ್ಟಿದ್ದಾರೆ ನಿಮ್ಮಿಂದ. 8 ವರ್ಷದ ಮೇಲೆ ರ್ಯಾಷನಲೈಸ್ ಮಾಡ್ತೀವಿ ಅಂತೇಳಿ ಅದನ್ನ ಫೋಟೋ ಹಾಕಿಸ್ಕೊಂಡಿದ್ದಾರಲ್ಲ, MLAಗಳೆಲ್ಲ ಫೋಟೋ ಹಾಕಿಸ್ಕೊಂಡಿರೋದು, ಪ್ರಧಾನಮಂತ್ರಿಗಳು ಫೋಟೋ ಹಾಕಿಸ್ಕೊಂಡಿರೋದು. ಇದು ಸರಿನಾ? ಇದರಿಂದ ಏನಾಯ್ತು ಗೊತ್ತಾ? ಪರಿಣಾಮ ಏನಾಯ್ತು ಗೊತ್ತಾ? ನಾವು GST ಕಲೆಕ್ಟ್ ಮಾಡಿಕೊಡ್ತಿದ್ವಲ್ಲ, ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು. ಕರ್ನಾಟಕಕ್ಕೆ
ಸುಮಾರು 15,000 ಕೋಟಿ ಕಡಿಮೆ ಆಗಿದೆ. ಎಷ್ಟು? ಯಾರಿಗೆ ನಷ್ಟ? ನಮ್ಗೆ ನಷ್ಟ ಅಲ್ವಾ? ನಾನು ಅದಕ್ಕೆ ಹೇಳ್ತಾ ಇದ್ದೆ, 15,000 ಕೋಟಿ ನಮಗೆ ಕಡಿಮೆ ಆಗೋದು. ಯಾರಿಗೆ ಹೇಳಿಲ್ಲ? ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್ ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ, ಕೇಳಲ್ಲ ಅಂತ ಓಟು ಒತ್ತದಂತ ಗೊತ್ತದ. ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ, ಏನಯ್ಯ ಪಾರ್ಲಿಮೆಂಟ್ಗೆ ಒತ್ತಾ ಬಿಡ್ತಿರಲ್ಲ. ಮೋದಿ 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 ಬಿಡಪ್ಪ, ಬಿಡು ಬಿಡಿ ಕೇಳಿ, ಪ್ರಶ್ನೆ ಕೇಳಿ ಮಧ್ಯದಲ್ಲಿ ತೊಂದರೆ ಕೊಡ್ಬೇಡ ಅಷ್ಟೇ. ಕೇಳು ನೀನು ಹೇಳೋದನ್ನ, ಆಮೇಲೆ ನೀನು ಪ್ರತ್ಯೇಕವಾಗಿ ಭೇಟಿ ಮಾಡು. ಈ ತರ ಯಾರು ಕೇಳೋದಪ್ಪ ನಾವು ಈಗ? ಯಾರು ಕೇಳೋದು ಇದನ್ನ? 15,000 ಕೋಟಿ ಕಡಿಮೆ ಆಗೋಯ್ತು ನೋಡ್ರಿ, ನಮಗೆ ಪರಿಹಾರ ಕೊಡ್ರಿ ಅಂತ ಹೇಳು. 15,000 ಕೋಟಿ ಕಡಿಮೆ ಆಗ್ತಾ ಇದೆ ರಾಜ್ಯಗಳಿಗೆ. ನಮ್ಮ ಕರ್ನಾಟಕಕ್ಕೆ 15,000 ಕೋಟಿ ಕಡಿಮೆ ಆಗ್ತದೆ GST ಇಂದ. ನೀವು ರ್ಯಾಷನಲೈಸ್ ಮಾಡಿಬಿಟ್ರಿ, ಫೋಟೋಗಳನ್ನು ತಗೊಂಡಿದ್ದೀರಿ, ದೀಪಾವಳಿ ಗಿಫ್ಟ್ ಅಂತ ಕೊಟ್ಬಿಟ್ಟಿದ್ದೀರಿ, ಆಯ್ತಪ್ಪ, ನಾವು ಪರಿಹಾರ ಕೊಡಿ. ಈಗ ಸುಮಾರು 1,20,000 ಕೋಟಿ ರೂಪಾಯಿಗಳಿಗೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಎಷ್ಟು? 1,20,000 ಕೋಟಿ ಎಲ್ಲಿಂದ ಬರ್ತದೆ? ಏನ್ ನಮ್ಗೆಲ್ಲ ಗುಂಡಿ ಮುಚ್ಚಿದ? ಇವ್ರ ಕಾಲದಲ್ಲಿ ಗುಂಡಿ ಮುಚ್ಚಿದ್ರ? ಬಿಜೆಪಿ ಕಾಲದಲ್ಲಿ? ನಾನು ಹೇಳ್ತೀನಿ, ಇಡೀ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥ ರಸ್ತೆಗಳನ್ನು ಬಿಟ್ಟರೆ ಒಂದು ಇಡೀ ಮಣ್ಣಾಕಿಲ್ಲ ಇವರು ಯೋಗ್ಯತೆಗೆ. ಏನಪ್ಪ ಸುಧಾಕರ? ಒಂದು ಇಡೀ ಮಣ್ಣಾಕಿಲ್ಲ, ಗುಂಡಿ ಮುಚ್ಚಲಿಲ್ಲ. ಅದ್ರ ಜೊತೆಗೆ ಎಲ್ಲ ಈ ಸಾಲ ನಮ್ಮ ಮೇಲೆ ಬಿಟ್ಬಿಟ್ಟು ಹೊಟ್ಟೋದು. ನೋಡಿ, 2,10,00,000 ಟೆಂಡರ್ ಇಲ್ಲೇನೆ, ಆಮೇಲೆ ದುಡ್ಡಿದ್ದೇವೆ, ಟೆಂಡರ್ ಕರೆದ್ಬಿಟ್ಟು ದುಡ್ಡು ಕೊಡ್ಲಿಲ್ಲ. MLAಗಳಿಗೆ 1,17,000 ಕೋಟಿ ಬಿಟ್ಬಿಟ್ಟು ಹೊಂಟೋದು. ಇದೆಲ್ಲ ಭಾರ ನಮ್ಮ ಮೇಲೆ ಬಿಟ್ಟು, ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು ನಾವು ಮಾಡಿದ್ದಾರೆ ಇವರು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡಿದ್ರ? ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ನಾನು, DK ಶಿವಕುಮಾರ್, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಘೋಷಣೆ ಮಾಡಿದಾಗ ಅಪಹಾಸ್ಯ ಮಾಡಿದ್ರು. ನಿಮ್ ಕೈಲಿ ಮಾಡಕ್ಕಾಗಲ್ಲ, ಒಂದ್ ವೇಳೆ ಮಾಡಿದ್ರೆ ಆರ್ಥಿಕವಾಗಿ ಗೋಳಿಯಾಗಿರ್ತದೆ ರಾಜ್ಯ ಅಂತ ಹೇಳಿದ್ರು. ಆರ್ಥಿಕವಾಗಿ ಗೋಳಿಯಾಗಿರ್ತದೆ ಅಂತೇಳಿ ಇವತ್ತು ನಾವು ಅಧಿಕಾರಕ್ಕೆ ಬಂದು 2 ವರ್ಷ 5 ತಿಂಗಳಾಯ್ತು. 2 ವರ್ಷ 5 ತಿಂಗಳಾಯ್ತು. ಇವತ್ತವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,00,000 ಕೋಟಿ. 1,00,000 ಕೋಟಿ. ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿದ್ದಾರೆ. 5,000 ರೂಪಾಯಿ ಕೊಟ್ಟವ್ರು ಯಾರಪ್ಪ?
ಮತ್ತೆ ಅದೇ ವರ್ಷಕ್ಕೆ 5,000 ಕೋಟಿ ಕೊಟ್ಟವ್ರು ಯಾರು? ಒಟ್ಟು 13,000 ಇಲ್ಲಿವರೆಗೆ ಕೊಟ್ಟಿದ್ದೀನಿ. ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಬಿಟ್ರು. ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಏನ್ ಅಶೋಕ, ವಿಜೇಂದ್ರ, ಯಡಿಯೂರಪ್ಪ ಎಲ್ಲ ಮಾತಾಡಿ ಅವ್ರಿಗೇನು ಗೊತ್ತಿಲ್ಲ ಪಾಪ. RSS ಅವ್ರು ಏನ್ ಹೇಳ್ಕೊಡ್ತಾರೆ ಹಂಗೆ ಬಾಯ್ಪಾಠ ಮಾಡೋದು, ಗಿಳಿ ಪಾಠ. RSS ಅವ್ರು ಏನ್ ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ. ಹಿಂಗೆಂತ ಹೇಳಪ್ಪ, ಹಿಂಗೆ ಹೇಳು. ರಾಮ ಅಂತಂದು ರಾಮ, ಕೃಷ್ಣ ಅಂತಂದು ಕೃಷ್ಣ, ಈ ತರ ಹೇಳ್ಕೊಡೋದು. ಬಿಜೆಪಿ ಅವರು ಇದ್ದಾರಲ್ಲ, RSS ಅಂತ ಒಂದು ಸಂಸ್ಥೆ ಇದೆ. ನಿಮ್ಗೆ ಗೊತ್ತದು RSS ಸಂಸ್ಥೆ? ಗೊತ್ತಿರ್ಬೇಕಲ್ಲ, 100 ವರ್ಷ ಆಗ್ಬಿಟ್ಟದು. ನೀನು RSS 100 ವರ್ಷ ಆಗಿದೆ. RSS ಹುಟ್ಟಿ 1925ನೇ ಇಸ್ವಿನಲ್ಲಿ ಹುಟ್ಟಿದ್ದು ಅದು. ಇವತ್ತಿಗೆ 100 ವರ್ಷ ಆಯ್ತು. ಅಶೋಕ ಸ್ವಂತವಾಗಿ ಏನು ಹೇಳಲ್ಲ, ವಿಜೇಂದ್ರ ಸ್ವಂತವಾಗಿ ಏನು ಹೇಳಲ್ಲ. RSS ಅವ್ರು ಬರ್ಕೊಡ್ತಾರೆ, ಅದು ಓದೋದು. ಅಲ್ಲಿ ಅಸೆಂಬ್ಲಿನಲ್ಲಿ ಇರ್ತಾನಲ್ಲ, ನಾನು ಕೇಳಿದೆ ಒಂದಿನ ಅಶೋಕನಿಗೆ, ಏನ್ ಮಾಡೋದು ಸರ್, ಇನ್ನೊಬ್ರು ಬಂದು ಸಿಗ್ತಾರೆ RSSನವರು, ಅವ್ರು ಹೇಳ್ದೆ ಹೋದ್ರೆ ನಮಗೆ ಬಿಡಲ್ಲ ಸರ್ ಅಂತ ಹೇಳ್ತಾರೆ. ಇಂಥ ಪಾರ್ಟಿ ಬೇಕಾ ನಿಮ್ಗೆ? ಮತ್ತೆ ದಿನೇಶ್ ಗುಂಡೂರಾವ್ ಅಂತ ಬೇಕಾ, ಇಷ್ಟೊಂದು ಬೇಕಾ? ನೋಡ್ರಿ, ಏನು ಸಹಾಯ ಮಾಡಲ್ಲ. ನಾನು ಹೇಳಿದೆ, ಈಗ ತಾನೇ ಮಾತಾಡ್ತಾ ಇದ್ದೆ ಅಧಿಕಾರಿಗಳ ಜೊತೆನಲ್ಲಿ. ಈ ಮಹೇಶ್ವರ ರಾವ್ ಮತ್ತು ತುಷಾರ್ ಇವ್ರ ಜೊತೆ ಮಾತಾಡ್ತಾ ಇದ್ದೆ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು. ಈ ಮಳೆ ಬೇರೆ ಬಂದ್ಬಿಡ್ತದೆ, ನಿಗದಿತ ಟೈಮ್ನಲ್ಲಿ ಮುಚ್ಚಕ್ಕಾಗಲ್ಲ. ಇದು ಬಂದಿರೋದು ತಾಪತ್ರ. ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡು, ಮಳೆಗಾಲದಲ್ಲಿ ಮುಚ್ಚಕ್ಕಾಗಲ್ಲ. ಬಟ್ ಎನಿವೇ, ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ, ಗುಂಡಿ ಬೀಳೋದು ಕಡಿಮೆ ಆಗುತ್ತೆ. ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ 25ರಿಂದ 30 ವರ್ಷಗಳ ಕಾಲ ಬರ್ತದೆ ಬಾಳಕೆ. ಅದಕ್ಕೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ರಸ್ತೆಗಳು ಚಿಕ್ಕದಾಗಿದ್ದಾವೆ. ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತೆ ಹೊಸ ಯೋಜನೆಗಳನ್ನು ತಯಾರು ಮಾಡಿದ್ದೀವಿ. ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ಈಗ 58 ಕೋಟಿ ಇದು ಪ್ರಾರಂಭ. ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ. ನಾನು ಈ ಸಾರಿ ಎಲ್ಲ MLAಗಳಿಗೆ ದುಡ್ಡು ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿಗಳನ್ನು ಇಟ್ಕೊಂಡಿದ್ದೆ. ಬಜೆಟ್ನಲ್ಲಿ 8,000 ಕೋಟಿ, ಗೊತ್ತಾಯ್ತಾ? 8,000 ಕೋಟಿ ಅಂದರೆ ನಿಮಗೂ ಕೊಡ್ತಾ ಇದ್ದೀನಿ. ಬರೀ ರೂರಲ್ MLAಗಳಲ್ಲ, ನಗರದ MLAಗಳಿಗೂ ಕೂಡ ಕೊಡ್ತೀನಿ, ವಿರೋಧ ಪಕ್ಷದವ್ರಿಗೂ ಕೂಡ ಕೊಡ್ತೀನಿ. ಯಾಕಂದ್ರೆ ಬೆಂಗಳೂರು ನಗರ ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕಲ್ಲ. ಬರೀ ನಮ್ಮ MLAಗಳಿರೋ ಕಡೆ ಮಾತ್ರ ಅಭಿವೃದ್ಧಿ ಆಗ್ಬಿಟ್ಟು ಬಿಜೆಪಿ MLAಗಳಿರೋ ಕಡೆ ಅಭಿವೃದ್ಧಿ ಆಗದೆ ಸಮಗ್ರ ಅಭಿವೃದ್ಧಿ ಆಗ್ತದ? ಅದಕ್ಕೋಸ್ಕರ ಬಿಜೆಪಿ MLAಗಳಿಗೂ ಹಣ ಕೊಡ್ತೀನಿ, ಗುಂಡಿಗಳನ್ನೂ ಮುಚ್ತೀವಿ, ವೈಟ್ ಟ್ಯಾಪಿಂಗ್ ರಸ್ತೆನೂ ಕೂಡ ಮಾಡ್ತೀವಿ. ನಾನು ಅದಕ್ಕೆ ಹೇಳಿದೆ ಮಹೇಶ್ವರ ರಾವ್ಗೆ, ಒಂದು ಲೇಯರ್ ನೋಡಪ್ಪ, ಒಂದು ಲೇಯರ್ ಹಾರ ಹಾಕ್ಬಿಡಿ ನೋಡೋಣ. ಅದು ಹಾಕೋದ್ರಿಂದ ನಿಮಗೆ ಗುಂಡಿಗಳು ಮುಚ್ಚುತ್ತವೆ, ಮತ್ತೆ ಮೋಟಾರಗಳು ಅಷ್ಟೇ ಆಗ್ತವೆ, ಸುಲಭವಾಗಿ ತಿರುಗಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಈ ನರೇಂದ್ರ ಮೋದಿ ಇದ್ದಾರಲ್ಲ, ಅವರು ಎಷ್ಟು ಒಳ್ಳೆಯವರಾಗಿ ಕಾಣುತ್ತಾರೋ ಅಷ್ಟೇ ಅವರಲ್ಲಿ
ಕರ್ನಾಟಕದ ಬಗ್ಗೆ ದ್ವೇಷ ಇದೆ. ಕರ್ನಾಟಕದ ಬಗ್ಗೆ ದ್ವೇಷ ಇದೆ. ನಮಗೆ 15ನೇ ಹಣಕಾಸಿನ ಆಯೋಗದ ಪ್ರಕಾರ 11,495 ಕೋಟಿ ರೂಪಾಯಿ ಬರಬೇಕಾಗಿತ್ತು. 1 ರೂಪಾಯಿನೂ ಕೊಡಲಿಲ್ಲ. ಅವರೇ ಹೇಳಿದ್ದು ಬೆಂಗಳೂರು ನಗರದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡ್ತೀವಿ, ಕೆಳಗಡೆ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ, 5,495 ಕೋಟಿ ನಿಮಗೆ ಗ್ರಾಂಟ್ಸ್ ಕಡಿಮೆ ಆಗ್ಬಿಟ್ಟದೆ, ಕೆಳಗೆ ಬಂದಿರೋದು ಕಡಿಮೆ ಆಗ್ಬಿಟ್ಟದೆ, ಅದಕ್ಕೋಸ್ಕರ ನಿಮಗೆ ವಿಶೇಷ ಅನುದಾನ ಕೊಡ್ತೀವಿ ಅಂತೇಳಿ 5,495 ಪ್ಲಸ್ 6,000 ಎಷ್ಟಾಯ್ತಪ್ಪ? 11,495 ಕೋಟಿ. 1 ರೂಪಾಯಿನೂ ಕೊಡಲಿಲ್ಲ. 1 ರೂಪಾಯಿನೂ ಕೊಡಲಿಲ್ಲ. ಅದ್ರ ಜೊತೆಗೆ ಅಪ್ಪರ ಪತ್ರ ನೀರಾವರಿ ಪ್ರಾಜೆಕ್ಟ್ 5,300 ಕೋಟಿ ಕೊಡ್ತೀನಿ ಅಂತೇಳಿ ಈ ಅಮ್ಮ ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. 1 ರೂಪಾಯಿ ಕೊಡ್ಲಿಲ್ಲ. ಏನ್ ಮಾಡ್ಬೇಕು ಹೇಳಿ ನೀವು? ಹೇಳ್ರಿ, ನೀವೆಲ್ಲ ಹೇಳ್ರಿ. ಬೆಂಗಳೂರು ನಗರದ ಜನ ಹೇಳಿ. ನರೇಂದ್ರ ಮೋದಿ 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 ಅಂತ ಓಟ್ ಹಾಕ್ಬಿಡ್ತೀರಲ್ಲ ಪಾರ್ಲಿಮೆಂಟ್ ನಲ್ಲಿ. ಇವರು ಒಂದಿನ ಮಾತಾಡಿದಾರ? ನಿಮ್ ಪಾರ್ಲಿಮೆಂಟ್ ಮೆಂಬರ್ ಯಾರು? ಪಿಸಿ ಮೋಹನ್ ಯಾವತ್ತಾರ ಒಂದಿನ ಮಾತಾಡಿದಾರ? ಮತ್ತೆ ಸುಮ್ಮನೆ ಓಟ್ ಹಾಕಿರ? ಸುಮ್ಮನೆ ಓಟ್ ಹಾಕೋದು. ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯಿತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗಲಿಲ್ಲ. ಇವರಿಗೆ ಒಂದು ದಿನ ಮಾತಾಡಲಿಲ್ಲ. ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ MP ಯಾರು, ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು. ಒಂದು ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ. ಈ ಅಮ್ಮ ಯಾರೋ ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯಿ ಬಿಡಲಿಲ್ಲ. ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡಲಿಲ್ಲ. ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ನಮ್ಮಿಂದ ನೀವು ಓಟ್ ತಗೊಂಡು ಗೆದ್ದೋದ್ರಲ್ಲ, ಇವರು ಒಂದಿನ ನೀವು ಮಾತಾಡಿದ್ರೆ ನೀವು ಕೋಪ ಬರ್ತದೋ ಇಲ್ವೋ? ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು? ಅವ್ರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ. ನಿಮ್ಗೆ ದಮ ಅಂತೀನಿ. ಸೋಲ್ಸ ಕೆಲಸ ಮಾಡಿ. ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ದಿನೇಶ್ ಗುಂಡೂರಾವ್ ಅವರು ನಿಮ್ಮ ರಸ್ತೆಗಳನ್ನೆಲ್ಲ ಅಭಿವೃದ್ಧಿ ಮಾಡಬೇಕು, ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಯೋಜನೆ ಇಟ್ಕೊಂಡಿದ್ದಾರೆ, ಯೋಜನೆ ರೂಪಿಸಿದ್ದಾರೆ. ಇವತ್ತು ನಾವು 58 ಕೋಟಿಗೆ ಶಂಕುಸ್ಥಾಪನೆ ಮಾಡಿದ್ದೀವಿ. ಈ ಕೆಲಸ ಕೂಡಲೇ ಪ್ರಾರಂಭ ಆಗ್ತದೆ. ಆದರೆ ಕ್ವಾಲಿಟಿನಲ್ಲಿ ಯಾವುದೇ ರಾಜಿ ಆಗಬಾರ್ದು. ವೈಟ್ ಟ್ಯಾಪಿಂಗ್ ಮಾಡಿದ್ರೆ 30 ವರ್ಷ ಇರಬೇಕು. 30 ವರ್ಷ. ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್. ನಮ್ಮ ಕಾರ್ಯಕರ್ತರಿಗೆಲ್ಲ ಕೇಳ್ಕೊತೀನಿ, ನೀವೆಲ್ಲ ನೋಡ್ಕೊತಾ ಇರ್ಬೇಕು. ಯಾಕಂದ್ರೆ ಮೈಸೂರು ನಗರದಲ್ಲಿ ಅಲ್ಲ, ಬೆಂಗಳೂರು ನಗರದಲ್ಲಿ ಹಳಬರೇ ಇದ್ಬಿಟ್ಟಿದ್ದಾರೆ ಕಾಂಟ್ರಾಕ್ಟರ್ಗಳು ಅಲ್ವಾ? ಅವರು ರಾಜಕಾರಣಿಗಳು ಸೇರ್ಕೊಂಡ್ಬಿಡ್ತಾರೆ ಜೊತೆ. ಹುಷಾರಾಗಿರ್ಬೇಕು, ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಅದರಿಂದ ಒಂದು 30 ವರ್ಷ ಗ್ಯಾರಂಟಿ ಇರ್ತಕ್ಕಂಥ ರಸ್ತೆಗಳನ್ನ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ದಿನೇಶ್ ಗುಂಡೂರಾವ್ ಸೇರ್ಕೊಳ್ಳಲ್ಲ, ಕಾಂಟ್ರಾಕ್ಟರು ಬೇರೆಯವರು ಸೇರ್ಕೊಂಡ್ಬಿಡ್ತಾರೆ. ಈಗ ಸದ್ಯ ಕಾರ್ಪೊರೇಷನ್ ಇಲ್ಲ ಅಲ್ಲ? ಇಲ್ಲ, ನಾನೇ ಈಗ ಅಧ್ಯಕ್ಷ. ಮೊದಲು ಸಂಪರ್ಕ ಇತ್ತು ಬೆಂಗಳೂರು, ಇನ್ನೂ ಹೆಚ್ಚಿನ ಸಂಪರ್ಕ ಆಯಿತು. ಈಗ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ನಾನೇ ಅಧ್ಯಕ್ಷ.
5 ಕಾರ್ಪೊರೇಷನ್ಗಳು ಮಾಡಿದ್ವಿ. ಯಾಕೆ ಮಾಡೋದು ಇದನ್ನ ಅಂದರೆ ಈಗ ಬಿಜೆಪಿಯವರು ಯೋಚನೆ ಮಾಡಿದ್ರು, ಒಂದಕ್ಕಿಂತ ಜಾಸ್ತಿ ಮಾಡಬೇಕು ಕಾರ್ಪೊರೇಷನ್ಗಳನ್ನ ಅಂತ ಹೇಳಿ ಬಿಜೆಪಿಯವರು ಯೋಚನೆ ಮಾಡಿದ್ರು. ನಾನು ಯೋಚನೆ ಮಾಡಿದೆ, ಕನಿಷ್ಠ 3 ಅಥವಾ 5 ಕಾರ್ಪೊರೇಷನ್ಗಳಾಗಬೇಕು. ಯಾಕಂದ್ರೆ 1,40,00,000 ಇರ್ತಕ್ಕಂಥ ಕಾರ್ಪೊರೇಷನ್ ಒಬ್ಬ ಕಮಿಷನ್ ನೋಡ್ಕೊಳಕ್ಕಾಗತ್ತಾ? ಅದಕ್ಕೆ ಮುಖ್ಯ ಆಯುಕ್ತರು ಅಂತ ಮಾಡಿದ್ದೀವಿ. ಅದಲ್ಲದೆ 5 ನಗರ ಪಾಲಿಕೆಗಳನ್ನು ಮಾಡಿದ್ದೀವಿ. 5 ನಗರ ಪಾಲಿಕೆಗಳಿಗೆ 5 ಕಮಿಷನ್ಗಳಿದ್ದಾರೆ. ತಪ್ಪಿಬೇಡಿ ನೀವು. ನೀವು ಕಾರ್ಪೊರೇಟರ್ ಆಗಿದೆ ನೀವು ರಾಮಚಂದ್ರ, ಈ ಕ್ಷೇತ್ರದಿಂದ ಆಗಿದ್ದೆ ಅಲ್ವಾ? ಒಬ್ಬ ನೋಡ್ಕೊಳಕ್ಕಂತ, ಒಬ್ಬ ಕಮಿಷನ್ ನೋಡ್ಕೊಳಕ್ಕಂತ, ಅದಕ್ಕೆ 5 ಮಾಡಿರೋದಿವಿ. ಇವು ಏನು ಬೆಂಗಳೂರು ಕೆಂಪೇಗೌಡ ಕಡೆಯಿಂದ ನಗರನ ಡಿವೈಡ್ ಮಾಡಿಬಿಟ್ಟಿವಿ. ಡಿವೈಡ್ ಮಾಡಿಲ್ಲ ನಾವು. ಆಡಳಿತದ ದೃಷ್ಟಿಯಿಂದ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ 5 ಕಾರ್ಪೊರೇಷನ್ಗಳನ್ನ ಮಾಡಿರ್ತಕ್ಕಂಥದ್ದು. ಒಬ್ಬ ಆಯುಕ್ತರಿದ್ದ ಕಡೆ 5 ಕಡೆ ಆಯುಕ್ತರು ಇರ್ತಾರೆ. ದೊಡ್ಡದು 1,40,00,000 ಇರ್ತಕ್ಕಂಥ ಕಾರ್ಪೊರೇಷನ್ ಒಬ್ಬರು ನೋಡ್ಕೊಳಕ್ಕಾಗತ್ತ? ಅದಕ್ಕೋಸ್ಕರನೇ 5 ಕಾರ್ಪೊರೇಷನ್ ಮಾಡಿ ನಾವು ಅದರ ಮೇಲೆ GBA ಅಂತ ಇರ್ತದೆ. ನಾನು ಅಧ್ಯಕ್ಷ, DK ಶಿವಕುಮಾರ್ ಉಪಾಧ್ಯಕ್ಷ. ಇವರೆಲ್ಲ ಮಂತ್ರಿಗಳೆಲ್ಲ ಇರ್ತಾರೆ, ಮೆಂಬರ್ಗಳಾಗಿರ್ತಾರೆ. ಕಾರ್ಪೊರೇಟರ್ಗಳು ನಿಮ್ಮ ಕಾರ್ಪೊರೇಷನ್ ನಲ್ಲಿ ನೀವು ಇರ್ತೀವಿ. ಸೊ ಒಟ್ಟಾರೆಯಾಗಿ ಬೆಂಗಳೂರನ್ನ ವ್ಯವಸ್ಥಿತವಾಗಿ ಬೆಳೆಸೋಣ. ನಾವು ಮಾಡ್ತೀವಿ. 1,20,000 ಕೋಟಿ ಹಿಂದೆ ನಾವು ಮಾಡಿದ್ರ ಪೆರಿಫೆರಲ್ ರಿಂಗ್ ರೋಡ್, ಸುರಂಗ ಮಾರ್ಗ, ಫ್ಲೈಓವರ್, ಇವೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ? ಬೆಂಗಳೂರಿಗೋಸ್ಕರ ಅಲ್ಲ, ಬೆಂಗಳೂರಿನ ಜನತೆಗೋಸ್ಕರ. ಅದರಿಂದ ನಿಮ್ಮ ಕೋಆಪರೇಷನ್ ಇರಬೇಕು. ಈಗ ಕಸ ವಿಲೇವಾರಿ, ಕಸ ತೆಗೆದಾಕ್ಬೇಕಾದ್ರೆ ಸಾರ್ವಜನಿಕರು ಕೋಆಪರೇಷನ್ ಮಾಡಬೇಕಾಗಿಡ. ಹಸಿ ಕಸ, ಒಣ ಕಸ ತಗೊಂಡು ಯಾರು ಇಲ್ಲದಾಗ ರಾತ್ರಿ ಹೊತ್ತು ಬೀದಿಗೆ ಹಾಕ್ಬಿಟ್ಟು ಹೊಂಟದ ಗೊತ್ತಾಗ ಡೆಬ್ರೀಸ್ನ. ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟದೆ. ರಾತ್ರಿ ಹೊತ್ತು ಡೆಬ್ರೀಸ್ ತಂದು ಹಾಕ್ಬಿಡೋದು. ಇದನ್ನೆಲ್ಲ ತಡೆಗಟ್ಟಬೇಕಲ್ಲ, ಜನರು ಕೋಆಪರೇಟ್ ಮಾಡಬೇಕಲ್ಲ. ಜನರ ಸಹಕಾರ ಇಲ್ಲದೆ ಇದ್ರೆ ಬೆಂಗಳೂರನ್ನು ವ್ಯವಸ್ಥಿತವಾಗಿ ಬೆಳೆಸಕ್ಕಾಗಲ್ಲ. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಈ ಕಸ ಬೀದಿಗೆ ಹಾಕೋದನ್ನ ಬಿಡಿ. ನಿಗದಿತ ಜಾಗದಲ್ಲಿ ಕಸ ಇರ್ತಕ್ಕಂಥ ಕೆಲಸ, ಅಥವಾ ಮನೆಯಲ್ಲಿ ಬಂದು ತಗೊಂಡು ಹೋಗ್ತಾರೆ, ಕಸ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದನ್ನ ನಿಮ್ಮಲ್ಲಿ ಕೋರ್ಕೊಂಡು ಎಲ್ಲ ನಾಗರಿಕರಲ್ಲಿ ಇದನ್ನು ಕೋರ್ಕೊಂಡು ಇವತ್ತು ಅತ್ಯಂತ ಸಂತೋಷದಿಂದ ಈ ಇಡ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತೆ ದಿನೇಶ್ ಗುಂಡೂರಾವ್ ಅವರು, ನೀವು ಅಂತ ಶಾಸಕರನ್ನ ಪಡ್ಕೊಂಡಿರೋದೇ ಒಳ್ಳೆಯದು. ಯಾವ ಕಾರಣಕ್ಕೂ ಕೂಡ ಅವ್ರಿಗೇ ನಿಮ್ಮ ಪ್ರತಿನಿಧಿಯಾಗಿ ಬಿಡಪ್ಪ, ಈ ಕಡೆ ತಿಳ್ಕೊ, ತಪ್ಪಾಗಿದೆ ಅನ್ಬಿಟ್ಟು ಆ ಕಡೆ ನಿಂತಿದ್ರೆ ಜನ ಸುಮ್ಮನೆ ನಿಂತಿದ್ದಾರೆ. ಅದರಿಂದ ನಿಮ್ಮ ಸಹಕಾರ, ಬೆಂಬಲ ಎಲ್ಲರೂ ಕೂಡ ಇರಲಿ. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ತೇವೆ. ಯಾರು ಅನ್ಯಾಯ ಮಾಡ್ತಾರೆ ನಾವು ಮಾಡ್ತೀವ, ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸಬೇಕು. ಮತ್ತು ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ
ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.